ಪೂರ್ವಜರ ಜೀವಜಲ ಕೆರೆಗಳಿಗೆ ಮರಣ ಶಾಸನ ಅಕ್ರಮ ಒತ್ತುವರಿಯಲ್ಲಿ ಮಾಯವಾದ ಕೆರೆ ರಾಜಕಾಲುವೆಗಳು. ಪೂರ್ವಜರು ಮುಂದಿನ ತಲೆಮಾರಿನ ಜೀವ ಉಳಿಸಲು ನಿರ್ಮಿಸಿದ್ದ ಜೀವಜಲ ಕೆರೆಗಳು ಇಂದು ಅಕ್ರಮ ಒತ್ತುವರಿ ಮತ್ತು ಆಡಳಿತದ ನಿರ್ಲಕ್ಷ್ಯಕ್ಕೆ ಬಲಿಯಾಗಿವೆ. ಚಳ್ಳಕೆರೆ ನಗರಕ್ಕೆ ಹೊಂದಿಕೊಂಡಿರುವ ಐತಿಹಾಸಿಕ ಕರೇಕಲ್ಲು ಕೆರೆಯ ತುಂಬು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದ್ದು, ಶತಮಾನಗಳಿಂದ ಹರಿದು ಬಂದ ಕೆರೆ ಕಾಲುವೆಗಳು ಹಾಗೂ ರಾಜಕಾಲುವೆಗಳು ಸಂಪೂರ್ಣವಾಗಿ ಮಾಯವಾಗಿವೆ. ಇದರಿಂದ ಕೆರೆಯ ನೈಸರ್ಗಿಕ ನೀರಿನ ಹರಿವು ತಡೆದು ಜೀವಜಲ ಕೆರೆ ಉಸಿರು ಕಟ್ಟುವ ಸ್ಥಿತಿ ನಿರ್ಮಾಣವಾಗಿದೆ. ಕೆರೆ ಕಾಲುವೆ ಮತ್ತು ರಾಜಕಾಲುವೆಗಳನ್ನು ನುಂಗಿ ನಿರ್ಮಾಣಗೊಂಡ ಖಾಸಗಿ ಲೇಔಟ್ಗಳು ಇಂದು ಮಳೆಯ ನೀರಿಗೆ ವರದಾನವಾಗಿದ್ದರೆ ಅದರ ಬೆಲೆಯನ್ನ ನಗರವಾಸಿಗಳು ಕಟ್ಟುವಂತಾಗಿದೆ. ಮಳೆ ಬಂದ ತಕ್ಷಣ ಮನೆಗಳು, ರಸ್ತೆಗಳು ಜಲಾವೃತವಾಗುತ್ತಿದ್ದು, ನಿಂತಲ್ಲಿಯೇ ನಿಂತ ತ್ಯಾಜ್ಯ ನೀರು ಕೊಳಚೆ ಕೆರೆಯ ರೂಪ ತಾಳಿವೆ. ಸೂಜಿ ಮಲ್ಲೇಶ್ವರ ನಗರ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ದುರ್ವಾಸನೆ, ಕೀಟಗಳ ಹಾವಳಿ, ವಿಷಜಂತುಗಳ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಮಕ್ಕಳು ಮತ್ತು ವೃದ್ಧರು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುವಂತಾಗಿದೆ. ಸಾರ್ವಜನಿಕರು ಈ ಬಗ್ಗೆ ಅನೇಕ ಬಾರಿ ದೂರು ನೀಡಿದ್ರೂ ನಗರಸಭೆ, ಕಂದಾಯ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೌನ ವಹಿಸಿರುವುದು ಗಂಭೀರ ಅನುಮಾನಗಳಿಗೆ ಕಾರಣವಾಗಿದೆ. ಇದು ಪ್ರಕೃತಿ ವಿಕೋಪವಲ್ಲ, ಮಾನವ ನಿರ್ಮಿತ ದುರಂತ. ಕೆರೆ ಕಾಲುವೆಗಳನ್ನ ಮರುಹುಡುಕಿ ಅಕ್ರಮ ಒತ್ತುವರಿಯನ್ನ ತೆರವುಗೊಳಿಸಿ ಜೀವಜಲ ಕೆರೆಗಳನ್ನ ಉಳಿಸಬೇಕಾದ ಹೊಣೆಗಾರಿಕೆ ಯಾರದು ಎಂಬ ಪ್ರಶ್ನೆ ಇಂದು ಚಳ್ಳಕೆರೆ ಜನತೆಯನ್ನ ಕಾಡುತ್ತಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆ ಕಾಲುವೆ ಹಾಗೂ ರಾಜಕಾಲುವೆಗಳ ಪತ್ತೆ ಮಾಡಿ ತೆರವುಗೊಳಿಸುವರೇ ಅಥವಾ ಜನರ ಜೀವಜಲ ಸಂಪತ್ತನ್ನ ಶಾಶ್ವತವಾಗಿ ಕಳೆದುಕೊಳ್ಳಬೇಕೇ ಎಂಬ ಪ್ರಶ್ನೆ ಇನ್ನು ಉತ್ತರ ಸಿಗದಂತಾಗಿದೆ. ಅದನ್ನೆಲ್ಲ ಈ ಲೇಔಟ್ ಅಂತ ಮಾಡಿ ಅರ್ಧ ಅಡಿ ಒಂದೊಂದು ಅಡಿ ರಾಜಕಾಲುವೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಯಾವ್ದೊಂದು ನೀರು ಪಾಸ್ ಆಗ್ತಿಲ್ಲ. ಇಲ್ಲ, ಎಲ್ಲ ಪೂರ್ತಿ ಲೇಔಟ್ಗಳೆಲ್ಲ ನೀರು ನಿಂತ್ಬಿಟ್ಟಿದಾವೆ. ಇಲ್ಲಿ ಮನೆ ಎಲ್ಲ ಹಾವು ಚೋಳು ಎಲ್ಲ ಬರ್ತಿದಾವೆ. ಇಲ್ಲಿ ನಗರ ಈ ವಾಸ ಮಾಡಕ್ ಬಹಳ ಜನಗಳಿಗೆ ತೊಂದರೆ ಆಗ್ತೈತೆ. ಈ ಎಲೆಕ್ಷನ್ ಬರ್ತೈತೆ, ಅದಕ್ಕಂತಾನೆ 4 ಜನ ಬರ್ತಾರೆ, ಮತ್ತೆ ತಿರ್ಗಾ ಯಾರು ಇಲ್ಲಿ ಈ ಕಡೆ ಹಣಿಕ್ ನೋಡಲ್ಲ. ನಮ್ ನಗರದ ಕ್ಯಾಂಡಿಡೇಟ್ ಸಮೇತ ನಮ್ಮನ್ನ ಯಾವತ್ತು ಏನ್ ಬೇಕಣ್ಣ ಅಂತ ಯಾವತ್ತು ಕೇಳಿಲ್ಲ. ಇವತ್ತಿನವರೆಗೂ ಏನ್ ಬೇಕಂತ ನಮಗೆ ಕೇಳಿಲ್ಲ. ಎಲ್ಲ ಅವ್ರವ್ರು ತಿಳಿದಂಗೆ ಅವ್ರವ್ರು ಮಾಡ್ತಿದಾರೆ. ಇಲ್ಲ ಅಂತ ಹೇಳಿ ಚುನಾವಣೆ ಬರ್ತೈತಲ್ಲ, ಅವಾಗ ಬರ್ತಾ ಇದಾರೆ. ಅವಾಗ ಬಂದಾಗ ಮಾಡ್ತೀವಿ ಅಂತಾರೆ, ಮತ್ತೆ ಹಂಗೆ ಹೋಗ್ತಾರೆ. MLA ಸಾಹೇಬರು 4 ಸತಿ ಭೇಟಿ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅದು ಪರಿಶೀಲನೆ ಮಾಡೇ ಇಲ್ಲ, ಕೇಳು ಇಲ್ಲ. ಅದನ್ನೇನು ಇದು ಮಾಡಕ ಹೋಗಿಲ್ಲ. ಅದನ್ನ DC ಸಾಹೇಬರು ಬಂದಿದ್ರು, ತಹಸೀಲ್ದಾರ್ ಬಂದಿದ್ರು. ಸರ್, ಮಳೆ ನೀರು ಜಾಸ್ತಿ ಆದಾಗ ಬಂದಾಗ ಅಲ್ಲಿ ಮಂಜಣ್ಣ ಲೇಔಟ್ನಾಗ ಅಲ್ಲಿ ತೆಗಿಸ್ತಾರೆ, ಮತ್ತೆ ನಮ್ಮನ್ನ ಸಮಾಧಾನ ಮಾಡಿ ವಾಪಸ್ ಕಳಿಸ್ತಾರೆ. ಇದು ಮಂಜಣ್ಣ ಖಾಸಗಿನ ಅಥವಾ ಸರ್ಕಾರದ? ಖಾಸಗಿ ಸರ್, ಅದು ಖಾಸಗಿ. ಸರ್ಕಾರದೆಲ್ಲ ಮುಚ್ಚಾಕಿದ್ದಾರೆ ಸರ್. ಸರ್ಕಾರ ಮುಚ್ಚಾಕಿದ್ದಾರೆ, ಕೇಳ್ತಾ ಇಲ್ಲ. ಇಲ್ಲಿ ಕೇಳೋರಿಲ್ಲ. ನಾವು ಒಂಥರ ಮೂಕರಾಗೋಗ್ಬಿಟ್ಟಿದೀವಿ. ಇಲ್ಲಿ ನಿಮ್ಮ ಹೆಸರು? ನಾಗರಾಜ್ ಸರ್. ಚರಂಡಿ ನೀರೆಲ್ಲ ಇಲ್ಲಿ ಬ್ಲಾಕ್ ಆಗ್ಬಿಟ್ಟು ನಮಗ್ ಬಹಳ ತೊಂದರೆ ಆಗ್ತಾ ಇದೆ. ಇದರಿಂದ ಹಾವು ಚೇಳು ಎಲ್ಲ ಬರ್ತಾ ಇದೆ. ತಿರ್ಗಾ ರಾತ್ರಿ ಹೊತ್ತು ಕುತ್ಕೊಳಕ್ ಆಗಲ್ಲ, ನಿಂತ್ಕೊಳಕ್ ಆಗಲ್ಲ. ಬಹಳ ಸೊಳ್ಳೆ ಕಾಟ. ಇದು ಏನಾದ್ರು ಮಾಡಿ ಈ ಪ್ರಾಬ್ಲಮ್ ನಿಂದ ನಮ್ಗೆಲ್ಲ ಇದ್ ಮಾಡ್ಕೊಟ್ರೆ, ಅನುಕೂಲ ಮಾಡ್ಕೊಟ್ರೆ ನಾವು ಸುಮ್ನೆ ಇರ್ತೀವಿ. ಇಲ್ಲ ಅಂದ್ರೆ ನಾವು ರೋಡ್ ಅಲ್ಲಿ ನಿಂತ್ಕೊಂಡು ಸತ್ಯಾಗ್ರಹ ಮಾಡ್ತೀವಿ ಸರ್. ಸತ್ಯಾಗ್ರಹ ಮಾಡ್ತೀವಿ ಸರ್. ನಾವು ಯಾವ ಎಲೆಕ್ಷನ್ ಮಾಡಕ್ ಬಿಡಲ್ಲ, ಇದನ್ನು ಮಾಡಕ್ ಬಿಡಲ್ಲ ಸರ್. ಬಹಳ ತೊಂದರೆ ಆಗ್ತಾ ಇದೆ ಸರ್. ನಮ್ಗೆ ಇದನ್ನ ಏನಾದ್ರು ಮಾಡಿ ಇದನ್ನ ಸರಿ ಮಾಡ್ಕೊಡ್ಬೇಕು ಸರ್. ನೀವೆಲ್ಲ ಎಷ್ಟು ವರ್ಷದಿಂದ ವಾಸ ಮಾಡ್ತಿದ್ರಿ ಇಲ್ಲಿ? ನಾವು 20 ವರ್ಷದಿಂದ ಸರ್. 25 ವರ್ಷದಿಂದ ಮಾಡ್ತಾ ಇದ್ವಿ. ಮತ್ತೆ ಇಲ್ಲಿ ಗೆದ್ದಿರ್ತಕ್ಕಂಥವ್ರು ಯಾರು ಈ ಸಮಸ್ಯೆ ಬಗ್ಗೆ ಜಾಸ್ತಿ ಭಾರಿ ಸೊಳ್ಳೆ, ಭಾರಿ ಹಾವುಗಳು, ಚೇಳುಗಳು. ಮಧ್ಯಾಹ್ನ ಒಂದು ದೊಡ್ಡದಿದ್ದೀವಿ ರೋಡಲ್ಲಿ.